ಶರೀಫ ಪದಕ್ಕೆ ಸ್ವಾಗತ. ನಾನು ಅರುಣ್, ನನ್ನ ಜೊತೆ ಮಧು ಕಟ್ಟೆ ಇದ್ದಾರೆ. ನಮಸ್ಕಾರ ಮಧು. ನಮಸ್ಕಾರ ಮೇಷ್ರೆ. ಒಂದು ಪ್ರಸಿದ್ಧವಾದ ಪದ್ಯ ತಗೊಳ್ಳೋಣ ಇವತ್ತು. ಎಷ್ಟು ಪ್ರಸಿದ್ಧ ಅಂತಂದ್ರೆ ಸಿ ಅಶ್ವಥ್ ಅವರು ಇದನ್ನ ಏನು ರಾಷ್ಟ್ರಗೀತೆ ತರ ಹಾಡ್ತಾ ಇದ್ರು ಅವ್ರ ಕಾನ್ಸರ್ಟ್ಗಳಲ್ಲಿ. ಅವ್ರು ಹಾಡ್ಬಿಟ್ಟು ಅವ್ರ ಕಾನ್ಸರ್ಟ್ ಮುಗಿಬೇಕಾದ್ರೆ ಈ ಹಾಡು ಹೇಳಿ ಮುಗಿಸ್ತಾ ಇದ್ರು. ತರವಲ್ಲ ತಗಿ ನಿನ್ನ ತಂಬೂರಿ, ತರವಲ್ಲ ತಗಿ ನಿನ್ನ ತಂಬೂರಿ, ಸ್ವರ ಬರದೆ ಬಾರಿಸದಿರೋ ತಂಬೂರಿ, ಸರಸ ಸಂಗೀತದ ಕುರುಹುಗಳರಿಯದೆ ಬರದೆ ಬಾರಿಸದಿರೋ ತಂಬೂರಿ. ಇಲ್ಲೇನೋ ಬೇರೆ ಇದೆ, ನನ್ನ ಹತ್ರ ಇರೋ ಪಾಠದಲ್ಲಿ ಬೇರೆ ಇದೆ. ಕೊನೆಯ ಲೈನು ಕರದೋಳ್ ಹಿಡಿ ಬ್ಯಾಡ ತಂಬೂರಿ ಅಂತೇನೋ ಇದೆ. ಅದೇ ಅರ್ಥ ಬರುತ್ತೆ ಹೆಚ್ಚು ಕಮ್ಮಿ. ಹಿಡಿ ಬರದೇದ್ಮೇಲೆ ಹಿಡ್ಕೋಬೇಡಪ್ಪ ಅದನ್ನ ತಂಬೂರಿನ ಅಂತ. ಹೌದು ಹೌದು. ಈ ಹಾಡನ್ನ ಅಥವಾ ಈ ಪದವನ್ನ ಇವತ್ತು ಚರ್ಚೆ ಮಾಡೋಣ. ತರವಲ್ಲ ತಗಿ ನಿನ್ನ ತಂಬೂರಿ. ಯಾಕೆ ಇದು ತಂಬೂರಿ ಅನ್ನೋ ಪದದ ಸುತ್ತ ಇಡೀ ಪದ್ಯ ರಿವಾಲ್ವ್ ಆಗ್ತಾ ಇದೆ? ಹೌದು, ಮತ್ತಿದು ತಂಬೂರಿ ಜೊತೆಗೆ ಅದು ನುಡಿಸೋ ಸ್ವರ ಕೂಡ ಸರಿಗಿಲ್ಲ ಅಂತಾನು ಹೇಳ್ತಾ ಇದೆ. ಅಂದ್ರೆ ಈಗ ಬೇಂದ್ರೆ ಚೆನ್ನಾಗಿ ಹೇಳ್ತಾರೆ, ದೇಹ ಒಂದು ದೈವ ವೀಣೆ, ನರನರವು ತಂತಿ ತಾನೆ ಅಂತ. ಸೊ ಇದು ಕಂಪ್ಲೀಟ್ಲಿ ಯೋಗಕ್ಕೆ ಸಂಬಂಧಪಟ್ಟಂತ ಪದ ಇದು. ಮತ್ತೆ ಯೋಗ ಹೆಚ್ಚಾಗಿ ಈಗೇನಾಗತ್ತೆ, ಮನೆಯ ತೊರೆದಿಡಲೆ ಮನಗುಹೆಯ ಸಾರಲೆ, ತನುವನ್ನು ಉಗ್ರ ವ್ರತಗಳಿಂದ ದಂಡಿಸಲೆ, ಬಿನದಗಳರಸಿ ನೀ ಊರೂರು ಅಲೆದೊಡೆ ಮನವ ತೊರೆದಿರಲ ಹೋದೆ ಮಂಕುತಿಮ್ಮ ಅಂತ ಏನು ಗುಂಡಪ್ಪ ಪ್ರಶ್ನೆ ಕೇಳಿದರೆ ಅದಕ್ಕೆ ಶರೀಫ್ ಅಜ್ಜಂತರ ಎಷ್ಟೋ ಜನ, ಅಂದ್ರೆ ಈಗ ಬಸವಣ್ಣ, ಅಲ್ಲಮ ಪ್ರಭು ಇಂಥವ್ರು ಕೂಡ ಹೆಚ್ಚಾಗಿ ನಾವು ಬಸವಣ್ಣನೇ ತಗೊಳ್ಳೋಣ. ಯಾಕೆಂದ್ರೆ ಅವರು ಮದುವೆ ಆಗಿತ್ತು, ಅವ್ರದ್ದು ಕುಟುಂಬ ಇತ್ತು, ಅಂಡ್ ಈ ವಾಸ್ ಸೋಷಿಯಲ್ ರಿಫಾರ್ಮರ್ ಕೂಡ ಆಗಿದೆ. ತೊಡಗಿಸ್ಕೊಂಡಿದ್ರು, ಸಮಾಜದಲ್ಲಿ ತೊಡಗಿಸ್ಕೊಂಡಿದ್ರು, ಯಾವ ಮನೆ ಮಠ ಬಿಟ್ಟು ಹೋದವರಲ್ಲ. ಸೊ ಈಗ ಏನಾಗುತ್ತೆ, ಅಧ್ಯಾತ್ಮ ಅಂದ ತಕ್ಷಣ ಎಲ್ಲೋ ಕಾಡ್ಗೋಗಿ ಕೂತ್ಕೊಂಡ್ಬಿಡೋದು, ತಲೆ ಬೋಳಿಸ್ಕೊಂಡ್ಬಿಡೋದು, ಹೆಂಡತಿ ಮಕ್ಳನ್ನ ಬಿಟ್ಬಿಡೋದು, ಅದ್ ಸರಿಗಿಲ್ಲ ಇದ್ ಸರಿಗಿಲ್ಲ ಅನ್ಕೊಂಡು ಎಲ್ಲ ಬಿಟ್ಟು ಅದನ್ನೇ ಮಾಡ್ಬೇಕು ಅನ್ನೋ ಮಟ್ಟಿಗೆ ಅದೇ ಫೇಮಸ್ ಆಗೋಯ್ತು. ಯಾಕೆ ನಮ್ ಕೈಲಿ ಬಿಡಕ್ಕಾಗವಲ್ಲ, ಯಾರು ಬಿಡ್ತಾರೋ ಅವ್ರು ಗ್ರೇಟ್ ಆಗ್ಬಿಟ್ರು ನಮ್ಗೆ. ಯಾವಾಗ ಆ ಥರ ಎಲ್ಲ ಬಿಟ್ಟರು ಸಿಗ್ಲಿಲ್ವೋ, ನಾವೇ ತಲೆ ಬೋಳಿಸಿ ಕಾವ್ಯ ಕೊಡ್ಸಿ ಕೂಡಿಸ್ಬಿಟ್ವಿ, ತಗಪ್ಪ ನನ್ನ ಮಠಕ್ಕೊಂದು ಸನ್ಯಾಸಿ ಬೇಕಂತ ಹೇಳಿ. ಚಿಕ್ಕ ವಯಸ್ಸಿಂದ ಕೂಡಿಸಿ ಅವನಿಗೆ, ಅವ್ನ ಪಾಪ ದೊಡ್ಡವನ್ ಬಂದ ತಕ್ಷಣ ಅವ್ನಿಗೆ ಆಸೆ ಆಯ್ತು, ಅವನು ಹೋಗ್ತಾನೆ. ಇವ್ರು ವಿಡಿಯೋ ಮಾಡ್ತಾರೆ, ಮೊಬೈಲ್ ಬೇರೆ ಬಂದ್ಬಿಟ್ಟಿದೆ, ವಿಡಿಯೋ ಮಾಡಿ ಸ್ಕ್ಯಾನರ್ ಮಾಡಿ ಹಾಕಿ ಪಾಪ ಆ ಸನ್ಯಾಸಿ ಮತ್ತೆ ಮಠದಿಂದ ಓಡಿಸ್ತಾರೆ. ತಪ್ಪು ಮಾಡಿದ್ ನಾವೇ ಅಲ್ವಾ? ಹೌದು. ಮತ್ತೂರು ಕೃಷ್ಣಮೂರ್ತಿಯವರು ಯೋಗಕ್ಷೇಮಂ ವಹಾಮ್ಯಹಂ ಅಂತ ಒಂದು ಪುಸ್ತಕದಲ್ಲಿ ಒಂದು ಕಥೆಯನ್ನ ಉಲ್ಲೇಖ ಮಾಡ್ತಾರೆ. ವಸಿಷ್ಠ ಮಹರ್ಷಿಗಳು ಅವ್ರ ಆಶ್ರಮದಲ್ಲಿ ಇರ್ತಾರೆ, ಅದೋ ಒಂದು ಯಾಗನೋ ಯಜ್ಞನೋ ಮಾಡ್ತಿರ್ತಾರೆ, ಅರುಂಧತಿ ಇರ್ತಾರೆ ಅಲ್ಲಿ. ಅದರ ಸಮೀಪದಲ್ಲಿ ವಿಶ್ವಾಮಿತ್ರ ಇನ್ಯಾವುದೋ ಒಂದು ಯಾಗ ಮಾಡೋದಕ್ಕೋಸ್ಕರ ಅಂತ ಬಂದಿರ್ತಾರೆ. ಅದಕ್ಕೇನೋ ಬೇಕಾದ ಅವ್ರಿಗೆ ಅಲ್ಲಿ ವಿಶ್ವಾಮಿತ್ರರ ಇದಕ್ಕೆ ಆಶ್ರಮಕ್ಕೆ ಅವ್ರದ್ದು ಟೆಂಪ್ರರಿ ಕ್ಯಾಂಪ್ ಥರ, ಅವ್ರಿಗೆ ಅಲ್ಲಿ ಅಡಿಗೆ ಅದಕ್ಕೇನೋ ಒಂದು ಸಾಮಗ್ರಿಗಳೆಲ್ಲ ತಲುಪಿಸ್ಬೇಕು ಅಂತ ಅವ್ರು ವಸಿಷ್ಠರನ್ನ ಕೇಳ್ಕೊಳ್ತಾರೆ. ನನಗೇನಾದ್ರು ತಲುಪಿಸ್ಕೊಡಕ್ಕಾಗುತ್ತಾ, ನನಗೆ ಕೊಡೋಕ್ಕಾಗತ್ತಾ, ಸಪ್ಲೈ ಮಾಡೋಕ್ಕಾಗತ್ತಾ ಅಂತ ಕೇಳ್ತಾರೆ. ಆಯಿತು, ನಾನು ಅರುಂಧತಿ ಕೈಲಿ ಕೊಟ್ಟು ಕಳಿಸ್ತೀನಿ. ಸರಿ, ಅರುಂಧತಿ ಹೋಗ್ತಾರೆ, ಅರುಂಧತಿ ಕೈಲಿ ಕೊಟ್ಟು ಕಳಿಸ್ತಾರೆ. ಹೋಗ್ಬೇಕಾದ್ರೆ ಗಂಗೆ ಉಕ್ಕಿ ಹರಿತಾ ಇರ್ತಾಳೆ. ಏನಪ್ಪ ಇದು, ಹೆಂಗೆ ಹೋಗೋದು ಇವಾಗ? ಮತ್ತೆ ವಾಪಸ್ ಹೋಗ್ತಾಳೆ ಅರುಂಧತಿ, ವಸಿಷ್ಠರ ಹತ್ರ ಹೋಗ್ತಾಳೆ. ಗಂಗೆ ಉಕ್ಕಿ ಹರಿತಾ ಇದ್ದಾಳೆ, ನನಗೆ ಈಜ್ಕೊಂಡು ಹೋಗೋಕ್ಕಾಗಲ್ಲ, ಏನು ಮಾಡಬೇಕು, ಹೇಗೆ ಹೋಗ್ಬೇಕು ಇವಾಗ? ಅದಕ್ಕೆ ವಸಿಷ್ಠರು ಇಮಿಡಿಯೇಟ್ ಆಗಿ ಹೇಳ್ತಾರೆ, ನೋಡು, ಗಂಗೆ ಹತ್ರ ಹೋಗಿ ಹೇಳು, ನನ್ನ ಗಂಡ ವಸಿಷ್ಠ ತನ್ನ ಜೀವಮಾನ ಪರ್ಯಂತ ಬ್ರಹ್ಮಚರ್ಯವನ್ನ ಕಟ್ನಿಟ್ಟಾಗಿ ಪಾಲಿಸಿದ್ದೇ ಆದ್ರೆ ನೀನು ಶಾಂತಳಾಗ್ತೀಯ, ನಾನು ದಾಟ್ಕೊಂಡು ಹೋಗ್ತೀನಿ ಅಂತ ಹೇಳು ಅಂತಾರೆ. ಅವಳಿಗೆ ಆಶ್ಚರ್ಯ ಆಗ್ಬಿಡುತ್ತೆ, ಯಾರಿಗೆ? ಅರುಂಧತಿಗೆ. ಏನಪ್ಪ ಇದು, ಬ್ರಹ್ಮಚಾರಿ ಅಂತ ನನ್ನ ಮದುವೆ ಮಾಡ್ಕೊಂಡಿದ್ದಾನೆ, 100 ಜನ ಮಕ್ಕಳು, ಹಿಂಗೆ ಹೇಳ್ತಿದ್ದಾರೆ. ಸರಿ, ಆದರೂ ಟ್ರೈ ಮಾಡಿ ನೋಡೋಣ, ಏನೋ ಅವರು ಏನು ಶಕ್ತಿ ಇದೆಯೋ ಅಂತ ಹೋಗಿ ಹೇಳ್ತಾರೆ. ಈ ಥರ ನನ್ನ ಗಂಡ ಬ್ರಹ್ಮಚಾರಿ ಆಗಿದ್ದರೆ ಪ್ರವಾಹ ಕಡಿಮೆ ಆಗಲಿ ಅಂತ. ತಕ್ಷಣ ಕಡಿಮೆ ಆಗೋಗುತ್ತೆ. ಆಶ್ಚರ್ಯ ಆಗುತ್ತೆ. ಮತ್ತೆ ದಾಟ್ಕೊಂಡು ಹೋಗ್ತಾಳೆ, ಮತ್ತೆ ವಿಶ್ವಾಮಿತ್ರರಿಗೆ ಏನೇನು ಕೊಡಬೇಕು ಅದೆಲ್ಲ ಕೊಡ್ತಾಳೆ, ಅದೇನೇನು ಆಗುತ್ತೆ, ಮುಗಿಸ್ಕೊಳ್ತಾಳೆ. ವಾಪಸ್ ಬರಬೇಕಾದ್ರೆ ಮತ್ತೆ ಗಂಗೆ ಜೋರಾಗಿ ಹರಿತಿರುತ್ತೆ.
ಈಗ ಮತ್ತೆ ಅದನ್ನ ಅದೇ ಮಂತ್ರ ಹೇಳಕ್ಕಾಗ ವಾಪಸ್ ವಿಶ್ವಾಮಿತ್ರನ ಹತ್ರ ಹೋಗ್ತಾಳೆ. ವಿಶ್ವಾಮಿತ್ರನ ಕೇಳ್ತಾಳೆ, ಏನಪ್ಪ ಗಂಗೆ ಹರಿತಾ ಇದೆ, ಇದು ವಸಿಷ್ಠ ಏನೋ ಆ ಥರ ಹೇಳಿಬಿಟ್ರು, ವರ್ಕ್ ಆಯಿತು, ಈಗ ನಾನೇನು ಮಾಡಲಿ, ಈಗೇನು ಮಾಡಲಿ, ನಿಮ್ಮ ಕಡೆಯಿಂದ ಹೋಗಬೇಕಲ್ಲ ಈಗ. ಯೋಚನೆ ಮಾಡ್ತಾರೆ. ವಿಶ್ವಾಮಿತ್ರ ಅದನ್ನೇ ಹೇಳ್ತಾರೆ, ಹೋಗಿ ಅಲ್ಲಿ ಹೇಳು, ನಾನು ವಿಶ್ವಾಮಿತ್ರ ಮಹರ್ಷಿ, ಅವನು ಜೀವಮಾನ ಪರ್ಯಂತ ಅವನು ದೊಡ್ಡ ವಿರಾಗಿ ಆಗಿದ್ದರೆ ನಿನ್ನ ಹರಿವು ಕಡಿಮೆ ಆಗಲಿ. ಮತ್ತೆ ಆಶ್ಚರ್ಯ ಆಯ್ತು, ಏನು ಮೇನ್ಕೆ ಕತೆ ಎಲ್ಲ ಸುಳ್ಳಾಗಾರೆ ಅಂತ ಅನ್ಕೋತಾಳೆ. ಸರಿ ಹೋಗ್ತಾಳೆ, ಮತ್ತೆ ಅದನ್ನೇ ಮಾತು ಹೇಳ್ತಾಳೆ, ಮತ್ತೆ ಕಮ್ಮಿ ಆಗುತ್ತೆ. ವಾಪಸ್ ಹೋಗಿ ವಸಿಷ್ಠರನ್ನ ಕೇಳ್ತಾಳೆ, ಏನಿದ್ರ ಅರ್ಥ ಏನು, ನೀವೊಂದು ಹೇಳಿದ್ರಿ ಅವರೊಂದು ಹೇಳಿದ್ರು, ತದ್ವಿರುದ್ಧವಾಗಿ ಹೇಳಿದ್ರಲ್ಲ, ನೀವು ಬ್ರಹ್ಮಚಾರಿ ಅಂದರೆ ಅವರು ವಿರಾಗಿ ಅಂತಂದ್ರು, ಆ ಥರ ಇಲ್ವಲ್ಲ ನಿಮ್ಮ ಬದುಕು. ಸೊ ವೈರಾಗ್ಯ ಅಂತಂದರೆ ಏನು ಅಂತ ಅವಾಗ ಹೇಳ್ತಾರೆ, ಬ್ರಹ್ಮಚರ್ಯ ಅಂದರೆ ಏನು ಅಂತ ಹೇಳ್ತಾರೆ. ಬ್ರಹ್ಮಚರ್ಯ ಅಂತಂದರೆ ಸುಮ್ಮನೆ ಮದುವೆ ಮಾಡ್ಕೊಳ್ತಾ ಇರೋದು ಬ್ಯಾಚುಲರ್ ಅಂತ ಅಲ್ಲ. ವೈರಾಗಿ ಅಂತಂತಂದರೆ ಅವನ್ನೆಲ್ಲ ಬಿಟ್ಬಿಟ್ಟು ಜಿಗುಪ್ಸೆ ಕೂತಿರೋದು ಅಲ್ಲ ಅನ್ನೋದನ್ನ ವಿವರಣೆ ಕೊಡ್ತಾರೆ. ನಾನು ಸಂಸಾರದಲ್ಲಿ ಇದ್ದು ವೈರಾಗಿ ಆಗಬಹುದು, ಸಂಸಾರದಲ್ಲಿ ಇದ್ದು ನಾನು ಬ್ರಹ್ಮಚಾರಿ ಆಗಿರಬಹುದು ಅಂತ ಅನ್ನೋದನ್ನ ಹೇಳ್ತಾರೆ. ಅದಕ್ಕೆ ನೆನಪಾಯ್ತು ನನಗೆ ಇವಾಗ. ಖಂಡಿತ ಅದಕ್ಕೆ ಗಾಂಧೀಜಿ ಕೂಡ ಅದೇ ಒಳ್ಳೆ ಎಕ್ಸಾಂಪಲ್ ಕೂಡ. ಇತ್ತೀಚಿನ ಎಕ್ಸಾಂಪಲ್ ಅಂದ್ರೆ ಗಾಂಧೀಜಿ ಅವರು ಬ್ರಹ್ಮಚರ್ಯ ಆಚರಿಸಿದ್ರು, ಮದುವೆ ಆಗಿ ಮಕ್ಕಳಿದ್ವು, ಬ್ರಹ್ಮಚರ್ಯ ಆಚರಿಸಂತ ವ್ಯಕ್ತಿ ಗಾಂಧೀಜಿ. ಸೊ ಹಾಗೆ ನೀವು ಹೇಳ್ದಂಗೆ, ಸೊ ಈ ರೀತಿ ಆಗಕ್ಕೆ ಅಂದ್ರೆ ಬುದ್ಧನ ಕಾಲದಲ್ಲಿ ತುಂಬಾ ಅದು ನಮ್ಗೆ ಎಫೆಕ್ಟ್ ಆಗಿತ್ತು. ಆ ಟೈಮಲ್ಲೂ ಅನ್ನೋದು ಮಾಡ್ಬೇಕಾಗಿ ಬಂತು, ಯಾಕಂದ್ರೆ ನಮ್ಮ ದೇಶ ಸಮೃದ್ಧವಾಗಿತ್ತು. ಎಲ್ಲೋ ಆ ಕಾಲಘಟ್ಟದಲ್ಲಿ ನಮ್ಮವರು ಮೆಟೀರಿಯಲಿಸ್ಟಿಕ್ ಆಗ್ಬಿಟ್ಟಿದ್ರೇನೋ ಅನ್ನೋ ಮಟ್ಟಿಗೆ ಸಮೃದ್ಧವಾಗಿತ್ತು ನಮ್ಮ ದೇಶ. ಹಾಗಾಗಿ ಬಂಡ್ರಪ್ಪ ತಲೆ ಬೋಳಿಸಿದಂತ ಮನೆ ಮಠ ಬಿಡಿಸಿ ಕರ್ಕೊಂಬಂದು ಊರ ಎಲ್ಲಿ ಹೋದ್ರು ಭಿಕ್ಷೆ ಕೊಡೋಷ್ಟು ಇತ್ತು, ನಮ್ಮಲ್ಲಿ ಸಮೃದ್ಧವಾಗಿತ್ತು. ದುಡಿಬೇಡಿ ಕರ್ಕೊಂಬಂದ ಅಲ್ವಾ. ಅದನ್ನೇ ನಾವು ಚಟ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟು ಲೈಫ್ನ ಫೇಸ್ ಮಾಡಕ್ ಆಗ್ದಿರೋರೆಲ್ಲ ತಲೆ ಬೋಳಿಸ್ಕೊಂಡು ಹೋಗ್ಬಿಟ್ರೆ ಕಷ್ಟ, ಇಂಬ್ಯಾಲೆನ್ಸ್ ಆಗ್ಬಿಡುತ್ತೆ ಸಮಾಜ. ಸೊ ಹಾಗೆ ಬಸವಣ್ಣ ಬುದ್ಧನ್ನ ತಗೊಂಡ್ ಬಂದ್ರು ಅವ್ರ ಕೊನೆಗೆ ಕಾಯಕ ಕಡೆ ಬಂದ್ಬಿಡ್ತಾರೆ. ಅಪ್ಪ ನಿನ್ ಕೆಲಸ ನೀವ್ ಮಾಡ್ಕೊಂಡಿರೋ ಗುರು, ನೀನೆಲ್ಲೋ ಬಿಟ್ಟು ಬರಬೇಡ ಸಂಸಾರನ ಅಂತ ಹೇಳಿ. ಹಾಗಾದ್ರೆ ಈ ಸಂಸಾರದಲ್ಲಿ ಇದ್ದು ಮಾಡ್ಬೇಕು ಈ ಸಾಧನೆ ಮಾಡ್ಬೇಕು ಅಂದಾಗ ಹೇಗ್ ಸಾಧ್ಯ ಅಲ್ವಾ? ಅಲ್ಲ, ಉಪನಿಷತ್ತುಗಳು ಕೂಡ ಅದನ್ನೇ ಅಲ್ವಾ ಹೇಳೋದು, ಪಶ್ಯೇಮ ಶರದಕ್ಷತಂ ನಂದಾಮ ಶರದಕ್ಷತಂ. ಅದೆಲ್ಲ ಮಾಡ್ಬೇಕಾದ್ರೆ ಸಂಸಾರದಲ್ಲೇ ಇರಬೇಕಲ್ವಾ. ಕುರುವನ್ನೇವೇಹ ಕರ್ಮಾಣಿ ಜಿಜಿ ವಿಷಯತ್ ಶತಂ ಸಮಾಹ. ನೀನು ಕೆಲಸ ಮಾಡೋದಕ್ಕೋಸ್ಕರ ನೀನು 100 ವರ್ಷ ಬದುಕಬೇಕು ಅಂತ ಆಸೆ ಪಡಪ್ಪ, ನನ್ನ ಕರ್ಮಗಳನ್ನ ಮಾಡೋದಕ್ಕೋಸ್ಕರ ಅಂತ. ಖಂಡಿತ ಅದೆಲ್ಲ ಬಿಟ್ಬಿಟ್ಟು ಹೊಡೋದಂತಲ್ಲ ಅಲ್ಲ. ಸೊ ಹಾಗೆ ಆ ರೀತಿ ಬದುಕಬೇಕು ಅಂತ ಅಂದಾಗ ಸಂಸಾರದಲ್ಲಿ ಇದ್ದೇ ನಾವು ಅಧ್ಯಾತ್ಮದ ಸಾಧನೆ ತೊಡಗಬೇಕು ಅಂತಂದ್ರೆ ಅಲ್ಲೊಂದು ತೊಡಕುಗಳಿರ್ತವೆ. ಯಾಕೆಂದ್ರೆ ಇವಾಗ ಮತ್ತೆ ನಮ್ದೊಂದು ಪ್ರಿಜುಡೈಸ್ ಕೂಡ ಇರುತ್ತೆ. ಏನಂತಂದ್ರೆ ಇದನ್ನ ಮಾಡ್ಬೇಕು ಅಂದ್ರೆ ಯೂಶಲಿ ಎಲ್ಲವೂ ಬಿಟ್ಟಿರ್ಬೇಕಂತನೋ ಅಥವಾ ಈ ಒಳಗಡೆ ಇದ್ದು ಆಗೋದಿಲ್ಲ ಅಂತನೋ ಅನ್ಕೊಂಡ್ ಕೂತಿರ್ತೀವಿ. ಇದಕ್ಕೊಂದು ಸಹಜವಾದ ಉಪಾಯ ಉಪನಿಷತ್ತಲ್ಲೂ ಇದೆ, ಭಗವದ್ಗೀತೆಯಲ್ಲೂ ಇದೆ. ಈ ಕಡೆ ನೀವು ಸೂಫಿಸಮ್ಗೆ ಹೋಗಿ ಅಲ್ಲೂ ಇದೆ. ಸರಹಪಾದ ಅಂತಿದ್ದ, ಅವನು ಬೌದ್ಧ ಧರ್ಮದಲ್ಲಿ ಅವನು ಸಂಸಾರದಲ್ಲಿದ್ದೇ ಬುದ್ಧನ ವಿಚಾರಗಳನ್ನ ತತ್ವಗಳನ್ನ ಪಾಲಿಸೋದು ಹೇಗೆ ಅಂತ ಹೇಳ್ಕೊಟ್ಟಂತ ವ್ಯಕ್ತಿ ಸರಹಪಾದ. ಅವನು ಹೆಂಡತಿ ಮಕ್ಳು ಬಿಟ್ಟು ಬನ್ನಿ ಅಂತ ಹೇಳಿಲ್ಲ ಸರಹಪಾದ. ಅಲ್ಲಿನೇ ತಾಂತ್ರಿಕ ಸೆಕ್ಸ್ ಕೂಡ ಬಂದಿದ್ದು ಅನ್ನೋ ಒಂದು ಪ್ರತೀತಿ ಕೂಡ ಇದೆ ನಮ್ಮಲ್ಲಿ. ಸೊ ಹೀಗೆಲ್ಲ ಮಾಡ್ಬೇಕಾದ್ರೆ ನಾನು ಎಲ್ಲೋ ಕಾಡಕ್ ಕೂತ್ಕೊಳ್ದೆ ನನ್ನ ಎಲ್ಲಾ ಕೆಲಸಗಳು ಮಾಡ್ತಾನೂ ಧ್ಯಾನ ಮಾಡ್ಬೇಕು ಅಂದ್ರೆ ಹೇಗ್ ಸಾಧ್ಯ? ಇದಕ್ಕೊಂದು ಟೂಲ್ ಕೊಡ್ತಾರೆ ನಮ್ಮಲ್ಲಿ. ಅದೊಂದು ಟೂಲ್ ಕೊಡ್ತಾರೆ. ಆ ಟೂಲ್ ನಾವು ಪ್ರಾಕ್ಟೀಸ್ ಮಾಡ್ಬೇಕು ಅಂತಂದ್ರೆ ಫಸ್ಟ್ ತಂಬೂರಿ ಸರಿಗಿರ್ಬೇಕು. ಯಾಕೆಂದ್ರೆ ನಾವು ನಮ್ದು ಯಾವ ತರ ಮನೆ ಅಂತ ಶರೀಫ್ ಅಜ್ಜ ಹೇಳಿದ್ನ ಡಿಸ್ಕಸ್ ಮಾಡಿದೀವಿ. ಸೊ ನಮ್ಮ ದೇಹದಿಂದನೇ ನಾವು ಎಲ್ಲವನ್ನೂ ಸರಿ ಮಾಡ್ಕೊಳ್ಬೇಕಾರದು. ಪತಂಜಲಿ ತನ್ನ ಯೋಗ ಸೂತ್ರಗಳಲ್ಲಿ ಹೇಳಬೇಕಾದ್ರೆ ಅವನು ಯೋಗದ ವಿಷಯದ ಬಗ್ಗೆ ಹೇಳ್ತಾ ಹೋಗ್ತಾನೆ, ಆಸನದ ಬಗ್ಗೆ ಕೊನೆಯಲ್ಲಿ ಹೇಳ್ತಾನೆ. ಅದು ತೀರಾ ಕಡಿಮೆ. ಯಾಜ್ಞವಲ್ಕರು ಆಸನಗಳ ಬಗ್ಗೆ ಅಂದ್ರೆ ಶರೀರದ ಬಗ್ಗೆ ಹೆಚ್ಚು ಮಾತಾಡ್ತಾರೆ, ಪತಂಜಲಿ ಶರೀರ ಬಗ್ಗೆ ತೀರಾ ಕಡಿಮೆ ಮಾತಾಡ್ತಾರೆ. ಸೊ ನಾವು ಯೋಗ ಸಾಧನೆಗೆ ಆಸನ ನಮಗೆ ಫಸ್ಟ್ ಬಾಡಿನ ನಾವು ರೆಡಿ ಮಾಡ್ಕೋಬೇಕು. ಶಿಸ್ತಲ್ಲಿ ಇರುವ ಮನೆ ಮೊದಲನೇ ಹಂತ ಅಲ್ವಾ. ಸೊ ಹಾಗಾಗಿ ಈ ದೇಹದಿಂದ ನಾವು ಇಲ್ಲಿಂದ ಪ್ರಾಕ್ಟೀಸ್ ಮಾಡ್ಬೇಕಿರೋದ್ರಿಂದ ಈ ಮೊದಲು ತಂಬೂರಿನ ನಾವು ಸರಿಯಾಗಿ ನುಡಿಸ್ಬೇಕು. ಸೊ ತಂಬೂರಿ ಅಂದ್ರೆ ದೇಹ, ಮತ್ತೆ ದೇಹ. ಹಾಗಾಗಿ ಈ ದೇಹದಲ್ಲಿ ಹಾಗಾದ್ರೆ ಸ್ವರ ಯಾವುದು ಅಲ್ವಾ? ಇದು ನಮ್ಮ ಉಸಿರಾಟ. ನಾವು ಗರ್ಭದಲ್ಲಿದ್ದಾಗಿಂದ ಉಸಿರಾಡ್ತಾನೆ ಇದೀವಿ, ಸಾಯೋವರೆಗೂ ಉಸಿರಾಡ್ತಾನೆ ಇರ್ತೀವಿ. ಪ್ರತಿಯೊಂದು ಜೀವರಾಶಿನೂ ಉಸಿರಾಡ್ತಾನೆ ಇದೆ. ಅದಕ್ಕೆ ಯಾರು ಹೇಳ್ಕೊಡ್ಬೇಕಾಗಿಲ್ಲ, ಪ್ರಕೃತಿನೇ ಹೇಳ್ಕೊಟ್ಟ ಮೇಲೆ ಸರಿಗೆ ಇರ್ಬೇಕಲ್ವಾ. ತಪ್ಪು ಹೇಗಾಗುತ್ತೆ? ಬರದೆ ಬಾರಿಸದಿರು ತಂಬೂರಿ ಅಂದ್ರೆ ಸಮಸ್ಯೆ ಏನಾಗತ್ತಿಲ್ಲಿ ನೀವು ಗಮನಿಸಿ ನೋಡಿ.
ಚಿಕ್ಕ ಚಿಕ್ಕ ಮಕ್ಕಳು ಹೊಟ್ಟೆ ಉಸಿರಾಡ್ಬೇಕಾದ್ರೆ ಗಮನಿಸ್ ನೋಡಿ, ಅದು ಹೊಟ್ಟೆ ಉಸಿರು ತಗೊಂಡಾಗ ಹೊಟ್ಟೆ ಮುಂದೆ ಬರುತ್ತೆ, ಉಸಿರು ಬಿಟ್ಟಾಗ ಹೊಟ್ಟೆ ಒಳಗೆ ಹೋಗುತ್ತೆ. ನಮಗದ್ ಆಗೋದಿಲ್ಲ, ನಾವು ಮಲ್ಕೊಂಡಾಗ ಆಗುತ್ತೆ. ಇದನ್ನ ಮಲ್ಕೊಂಡ್ ಟ್ರೈ ಮಾಡಿ ನೋಡಿ. ಅಲ್ಲ, ಅದು ಸರಿಯಾಗಿ ಉಸಿರಾಡ್ತಿರೋದು, ಉಸಿರಾಡೋ ಕ್ರಮ ಅದು. ಹೀಗೆ ಎಷ್ಟೋ ವಿಷಯಗಳಿದೆ ಉಸಿರಾಡೋ ಮಧ್ಯೆ. ಯಾಕಂದ್ರೆ ನಮ್ಗೆ ಚಿಕ್ಕ ವಯಸ್ಸಿಂದ ನಮ್ಮ ಈ ಸ್ಟ್ರೆಸ್ಫುಲ್ ಲೈಫ್ ಅಲ್ಲಿ ನಮ್ಮ ಬ್ರೀದಿಂಗ್, ನ್ಯಾಚುರಲ್ ಬ್ರೀದಿಂಗ್ ನಾವು ಕಳ್ಕೊಂಡಿದೀವಿ ಆಕ್ಚುಲಿ. ಅದಕ್ಕೆ ನಾವು ಫಸ್ಟ್ ಹೆಲ್ತ್ ಇದಾದ್ರೆ ಫಸ್ಟ್ ಯೋಗ ಪ್ರಾಣಾಯಾಮ ಮಾಡಿ ಅದು ಬ್ರೀದಿಂಗ್ ಎಕ್ಸರ್ಸೈಸ್ ಜಾಸ್ತಿ ಹೇಳ್ಕೊಡ್ತಾರೆ ನಮ್ಮಲ್ಲಿ. ಉಸಿರಾಡೋದು ಹೇಗೆ ಅನ್ನೋದು ಕಲ್ತ್ಕೋಬೇಕು ಫಸ್ಟ್, ಸರಿಯಾಗಿ ಉಸಿರಾಡ್ತಿರೋದು ಅಂತ. ಹೌದು, ಅದು ಕೂಡ ನಾವು ಮರ್ತು ಬಿಟ್ಟಿದೀವಿ. ಅಂದ್ರೆ ಅಷ್ಟು ಪ್ರಾಕೃತಿಕವಾಗಿ ಬದುಕೋದು ಕೂಡ ನಾವು ಮರ್ತಿದೀವಿ. ಹಾಗಾಗಿ ಫಸ್ಟ್ ಮೊದಲನೇದಾಗಿ ನಾವು ಉಸಿರಾಟವನ್ನ ಸರಿ ಮಾಡ್ಕೋಬೇಕು. ಸರಿ ಓಕೆ ಆಯ್ತು. ಈಗ ಉಸಿರಾಟದ ಬಗ್ಗೆನೇ ಯಾಕೆ ಶರೀಫ್ ಅಜ್ಜ ಮಾತಾಡ್ತಾರೆ, ಅಥವಾ ಗೋರಖನಾಥ ಮಾತಾಡ್ತಾನೆ, ವಿಜ್ಞಾನ ಭೈರವ ತಂತ್ರ ಮಾತಾಡುತ್ತೆ, ಬುದ್ಧ ಮಾತಾಡ್ತಾನೆ, ಮಧ್ವಾಚಾರ್ಯನೇ ಹಿಂದಿನ ಸಂಚಿಕೆಯಲ್ಲಿ ಮಾತಾಡಿದಾಗೆ ಹರಿಸರ್ವೋತ್ತಮ ವಾಯುಜೀವೋತ್ತಮ ಅಂತಾರೆ. ಬೇರೆ ಯಾರು ಹೋಗರೆ ಇದೆ ಅಲ್ವಾ, ಯಾಕೆ ಹರಿ ಹೆಂಗಿದ್ರು ದೇವ್ರು ಬಿಡಿ ಎಲ್ರಿಗಿಂತ ದೊಡ್ಡವನು ಅಂತ ಬ್ಲೈಂಡ್ ನಂಬೋಣ. ಬಟ್ ವಾಯು ಯಾಕೆ ನಮ್ಗೆ ಎಲ್ರಿಗೂ ಸರ್ವೋತ್ತಮ ಆಗ್ತಾನೆ? ಅಗ್ನಿ ಯಾಕಾಗಲ್ಲ, ವರುಣ. ಸೊ ಈ ಪ್ರತಿಯೊಂದು ಜೀವರಾಶಿಲು ಏನೇ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಉಸಿರಾಟ ಅಂದ್ರೆ ಆಚೆಯಿಂದ ಒಳಗ್ ತಗೊಂಡು ಮತ್ತೆ ಹೊರಗೆ ಬಿಡುವಂತ ಒಂದು ಕ್ರಿಯೆ ಇದೆಯಲ್ಲ, ದಟ್ ಈಸ್ ಬ್ರೀದಿಂಗ್. ಈಗ ಕಣ್ಣು ನೋಡುತ್ತೆ, ಅದು ವಾಪಸ್ ತೋರ್ಸ್ಲಿಕ್ಕೆ ಆಗಲ್ಲ. ಕಿವಿ ಕೇಳುತ್ತೆ, ಸೌಂಡ್ ನ ರಿಟರ್ನ್ ಕೊಡಲ್ಲ ಅಲ್ವಾ? ಹೌದು. ಸೊ ಹಾಗೆ ಆದ್ರೆ ಮೂಗು ಮಾತ್ರ ಗಾಳಿನೇ ತಗೊಳುತ್ತೆ, ವಾಪಸ್ ಗಾಳಿನೇ ಆಚೆ ಕೊಡುತ್ತೆ. ಪ್ರಕೃತಿ ಜೊತೆಗೆ ಏಕೈಕ ಇಂದ್ರಿಯ ಸಂಪರ್ಕದಲ್ಲಿದೆ ಅಂತಂದ್ರೆ ಅದು ಉಸಿರಾಟ ಅಲ್ವಾ? ಇದು ಬಿಟ್ಟು ಇನ್ ಯಾವ ಇಂದ್ರಿಯಗಳು ಈ ಕೆಲಸ ಮಾಡ್ತಲ್ಲ ನೋಡಿ. ಆಯ್ತು, ಪದ್ಯಕ್ಕೆ ಬರೋಣವಾ? ಇಲ್ಲ, ಪದ್ಯದಲ್ಲಿ ಇದೀವಿ ಈಗ. ಪದ್ಯದಲ್ಲೇ ಇದೀವಾ? ಇದು ಉಸಿರಾಟದ ಬಗ್ಗೆ ನಾವು ಹೇಳ್ದೇನೆ ಮುಂದಕ್ಕೆ ಹೋಗ್ಲಿಕ್ಕಾಗಲ್ಲ, ಅದು ಸಮಸ್ಯೆ, ತೊಡಕು. ಸರಿ. ಯಾಕಂದ್ರೆ ತಂಬೂರಿ ಮತ್ತೆ ಸ್ವರದ ಬಗ್ಗೆ ನಾವು ಮೊದಲು ಅರ್ಥ ಮಾಡ್ಕೊಳ್ಳೇಬೇಕಾಗಿ ಬರುತ್ತೆ. ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ, ಬರದೆ ಬಾರಿಸದಿರು ತಂಬೂರಿ. ಇಲ್ಲಿ ತಗಿ ಅನ್ನೋ ಪದನ ಏನ್ ಅರ್ಥ ಮಾಡ್ಕೋಬೇಕು? ನೀವು ಹೇಳ್ದಂಗೆ ತರವೆಲ್ಲ ಬಿಟ್ಟಾಕಿದ್ದೀನಿ ಅಂತೀವಲ್ಲ, ಸರಿಗಿಲ್ಲ ಹಿಂಗ್ ಮಾಡೋತೀವಲ್ಲ, ಹಾಗೆ ತರವೆಲ್ಲ ತಗಿ ನಿನ್ನ ತಂಬೂರಿ, ತರವೆಲ್ಲ ತಂಗಿ ನಿನ್ನ ಅಂತ ಕೇಳಿದೀವಿ ಕೆಲವು ಹಾಡುಗಳಲ್ಲಿ, ಕೆಲವರು ಹಾಡೋದನ್ನ. ಎರಡು ರೀತಿ ತಗೋಬಹುದು. ಈಗ ಚರ್ಚೆ ಮಾಡಿದಾಗೆ ಶರೀಫ್ ಅಜ್ಜ ಯಾರನ್ನ ಅಡ್ರೆಸ್ ಮಾಡ್ತಾವ, ಹೆಣ್ಣು ಮಕ್ಕಳ ಇದರಲ್ಲಿ ಅಡ್ರೆಸ್ ಮಾಡೋದ್ರ ಬಗ್ಗೆ ಚರ್ಚೆ ಮಾಡಿದೀವಿ. ಸೊ ಆ ರೀತಿ ತಗೊಂಡ್ರು ಅದು ಅರ್ಥಕ್ಕೇನು ಯಾವುದೇ ರೀತಿ ಮೂಲ ಆಶಯಕ್ಕೇನು ತೊಡಕಾಗೋದಿಲ್ಲ. ಸಾಮಾನ್ಯ ಈ ಉತ್ತರ ಕರ್ನಾಟಕದಲ್ಲಿ ಕರ್ನಾಟಕದವರು ಮಾತಾಡುವಾಗ ತಮ್ಮ ಅಂತಾರೆ, ತಂಗಿ ಅಂತ ಕರೆಯೋದು ಜಾಸ್ತಿ, ಅಡ್ರೆಸ್ ಮಾಡೋದು ಜಾಸ್ತಿ ಇರುತ್ತೆ. ಹೌದು. ನಮ್ಮ ತರ ಮೇಡಮ್ ಅನ್ನಲ್ಲ, ಮ್ಯಾಮ್ ಅನ್ನಲ್ಲ ಅಲ್ವಾ, ಮಿಸ್ ಅನ್ನಲ್ಲ. ಓಕೆ, ನಂದೊಂದು ಆಕ್ಷೇಪ ಇದೆ, ಸುಮ್ಮನೆ ಹೇಳಬೇಕು ಅಂತ ಹೇಳ್ತೀನಿ. ಇವರು ಬಾರಿಸದಿರುವಂಥ ಪದ ಉಪಯೋಗಿಸ್ಬಿಡ್ತಾರೆ. ನಮಗೆ ಬಾರಿಸೋದು ಅಂತಂದ್ರೆ ಸ್ವಲ್ಪ ಬೇಜಾರಾಗುತ್ತೆ, ನುಡಿಸೋದು ಅನ್ಬೇಕಾಗಿತ್ತು. ಅವರು ನುಡಿಸೋದು ಇಲ್ಲ, ಅವ್ರು ಸ್ವಲ್ಪ ಹೊರಟಲ್ಲ ಉತ್ತರ ಕರ್ನಾಟಕ, ಬಾರಿಸ್ತಾರೆ, ತಂಬೂರಿನೂ ಬಾರಿಸ್ತಾರೆ ಅಂತನಾ? ಓಕೆ, ತಂಬೂರಿ ವಿಷಯಕ್ಕೆ ನಾನು ಕೊನೆಯಲ್ಲಿ ಬರ್ತೀನಿ. ಸಂಗೀತದ ದೃಷ್ಟಿಯಿಂದ ಬರದೆ ಬಾರಿಸದಿರು ತಂಬೂರಿ, ಚೆನ್ನಾಗಿ ಹೇಳಿದ್ರಿ. ಉಸಿರಾಟ, ಸ್ವರ ಅನ್ನೋದನ್ನ ಉಸಿರಾಟಕ್ಕೆ ಹೋಲಿಸಿ ಹೇಳಿದ್ರಿ. ಮೇಲ್ನೋಟದ ಅರ್ಥದಲ್ಲಿ ನಾವು ಯಾವುದೇ ಒಂದು ವಿಷಯನ ನಾನು ಪ್ರೆಸೆಂಟ್ ಮಾಡಬೇಕು ಅಂತಿದ್ರೆ ಅದ್ರ ಬಗ್ಗೆ ನಾನು ಅಧ್ಯಯನ ಮಾಡಿರಬೇಕು. ನಾನು ತಂಬೂರಿ ನುಡಿಸ್ಬೇಕಾದ್ರೂ ನಂಗೆ ತಂಬೂರಿ ನುಡ್ಸಕ್ಕೆ ಬರಬೇಕು, ಇಲ್ಲಾಂದ್ರೆ ನುಡಿಸ್ಬಾರ್ದು. ನಾನು ಭಾಷಣ ಮಾಡ್ತೀನಿ ಅಂತಂದ್ರೆ ಭಾಷಣ ಮಾಡಕ್ಕೆ ಬರಬೇಕು. ನಾನು 1 ಗಂಟೆ ಕಾಲ ಭಾಷಣ ಮಾಡ್ತೀನಿ ಅಂತಂದ್ರೆ ನನಗೊಂದು 10 ಗಂಟೆ ಕಾಲ ಅಟ್ಲೀಸ್ಟ್ ಅಧ್ಯಯನ ಇರಬೇಕು. ನಾನು ನಾಳೆ ಪಾಠ ಮಾಡಬೇಕು ಸ್ಕೂಲ್ ಮಕ್ಕಳಿಗೆ ಅಂತಂದರೆ ಅರ್ಧ ಗಂಟೆ ಪಾಠ ಮಾಡಬೇಕು ಅಂತಂದರೆ ಅದ್ರ ಹಿಂದೆ ನನಗೆ ಒಂದು 2 ಅವರ್ಸ್ ಅಧ್ಯಯನ ನಾನು ಇರಬೇಕು ಅಲ್ವಾ? ನಾನೊಂದು ಸಂಗೀತ ಕಚೇರಿ ನಾನು ಮಾಡ್ತೀನಿ ಅಂತಂದರೆ ನಾನು ಅದ್ರ ಹಿಂದೆ ಪ್ರಾಕ್ಟೀಸ್ ಮಾಡಿರಬೇಕು. ಸೊ ಇಲ್ಲಿ ಮೇಲ್ನೋಟದ ಅರ್ಥ, ನಾನು ಅಷ್ಟು ಡೀಪರ್ ಫಿಲಾಸಫಿಗೆ ಹೋಗದಿದ್ರು ಒಂದು ಲೌಕಿಕ ಬದುಕಿಗೆ ಹೇಗೆ ಇದನ್ನು ಅಳವಡಿಸ್ಕೋಬಹುದು ಅಂತ ಹಾಗೆ ಅರ್ಥ ಮಾಡ್ಕೊಬೋತಾನೆ. ಅದೇ ಬಾರಿಸದಿರೋ ತಂಬೂರಿ, ನಿನ್ ಬರಲ್ವಾ, ಮಾಡ್ಬೇಡ ಕೆಲಸ, ಕಲ್ತ್ಕೊಂಡ್ ಮಾಡು ಅಂತ. ಹೌದು, ನಿಜ. ಹೋಗೋಣ ಮುಂದಕ್ಕೆ. ಸರಸ ಸಂಗೀತದ ಕುರುಹುಗಳರಿಯದೆ ಕರದೊಳ್ ಹಿಡಿಬ್ಯಾಡ ತಂಬೂರಿ. ಸರಸ ಸಂಗೀತದ ಕುರುಹು, ಅದೆಷ್ಟು ಚೆನ್ನಾಗಿದೆ ಸರ್. ರಸ ಅಂದ್ರೆ ಅಲ್ಲಿ ಬೇಕಾಗಿರುವಂತಹ ಅಗತ್ಯ ಇರುವ ರಸ ಇಲ್ದಿರೋ ಸಂಗೀತದ ಕುರುಹು ನಿನಗೆ ಇಲ್ಲ ಅಂತಂದ್ರೆ ಕೈ ಹಿಡಿಬೇಡಪ್ಪ ತಂಬೂರಿನ. ನಿಜ. ಯೋಗ ಮಾರ್ಗಕ್ಕೆ ಬರಬೇಕು ಅಂದಾಗ ಅಂದ್ರೆ ಇಲ್ಲಿ ನಾವು ಮುನ್ನಡಿಬೇಕಂದ್ರೆ ಅದು ಮೊದಲು ತಿಳಿದು ನಾವು ಮುನ್ನಡಿಬೇಕು. ಮೊದಲು ಉಸಿರಾಟವನ್ನು ಗಮನಿಸಬೇಕು.
ಗಮನಿಸಲೇ ನಮ್ಗೆ ಅದು ಅರ್ಥ ಆಗೋದು, ಸರಿ ಇದೆಯೋ ತಪ್ಪಿದೆಯೋ, ನಮ್ಮ ಮುಂದೆ ಹೇಗೆ ಸರಿ ಮಾಡ್ಕೋಬೇಕು ಅಂತ. ಹಾಗಾಗಿ ಬರೋದನ್ನ ಆ ರೀತಿ ಹೇಳಿದ್ದಾರೆ. ಮೊದಲು ನಾವು ಅದನ್ನ ತಿಳ್ಕೊಬೇಕು, ಯಾಕೆ ಉಸಿರಾಟವನ್ನೇ ನಾವು ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ತಿದ್ದೀವಿ ಅನ್ನೋದನ್ನ ಮೊದಲು ನೀನು ತಿಳ್ಕೊಂಡು ನೀನು ಅದನ್ನ ಅದು ಇಂಪಾರ್ಟೆನ್ಸ್ ಎಲ್ಲ ತಿಳ್ಕೊಂಡು ಮುಂದೆ ಬರಿ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಹೋಗೋಣ. ಮಧ್ಯದೊಳೇಳು ನಾದದ ತಂಬೂರಿ, ಅದ ತಿದ್ದಿ ನುಡಿಸಬೇಕು ತಂಬೂರಿ, ಸಿದ್ಧ ಸಾಧಕರ ಸುವಿದ್ಯಕ್ಕ ಒದಗುವ ಬುದ್ಧಿವಂತಗ ತಕ್ಕ ತಂಬೂರಿ. ಇದು ಹಾಡು ಹೇಳ್ಬೇಕಾದ್ರೆ ಮೋಸ್ಟ್ಲಿ ನಾನು ತಪ್ಪು ಹೇಳ್ತಾರ ಅಂತ ಮದ್ದಾಲಿ ದನಿ ಅಂದ್ಬಿಡ್ತಾರೆ ಅವರು ಪಾಪ. ಅಂದ್ರೆ ಅಲ್ಲಿ ಅವ್ರಿಗೆ ಯಾವ ಪಾಠ ಸಿಕ್ಕಿದ್ರೆ ನಮಗೆ ಗೊತ್ತಿಲ್ಲ. ಅಂದ್ರೆ ಆಕ್ಚುಲಿ ಶರೀಫ್ ಅಜ್ಜನಿಗೆ ಸಿ ಅಶ್ವಥ್ ಅವರು ರೆಕಾರ್ಡಿಂಗ್ ಮಾಡೋ ಸಮಯದಲ್ಲಿ ಶರೀಫ್ ಅಜ್ಜನ ಮರಿಮಮ್ಮಗ ಏನ್ ಇದಾರೆ, ಈಗಲೂ ಬದುಕಿದ್ದಾರೆ ಇದರಲ್ಲಿ ಶಿಶುನಾಳದಲ್ಲಿ, ಅವರೇ ಜೊತೆಗಿದ್ದು ಅವರು ರೆಕಾರ್ಡಿಂಗ್ ಟೈಮಲ್ಲಿ ಜೊತೆಗಿದ್ರು, ಅಶ್ವಥ್ ಅವ್ರ ಜೊತೆಗಿದ್ರು. ಅದು ಫೋಟೋ ಕೂಡ ಇದೆ, ಅದು ತುಂಬಾ ಚೆನ್ನಾಗಿದೆ ಆ ಫೋಟೋ, ನಂಗೆ ತುಂಬಾ ಇಷ್ಟವಾದದ್ದು. ಸೊ ಜೊತೆಗಿದ್ರು. ಸೊ ರೆಕಾರ್ಡಿಂಗ್ ಆಗೋವಾಗ ಅವ್ರ ಟೆಕ್ನಿಕಲ್ ತೊಡಕುಗಳೇನಿರುತ್ತೆ, ಒಬ್ಬ ಸಿಂಗರ್ಗಾಗ್ಲಿ ಕಂಪೋಸರ್ಗಾಗ್ಲಿ, ಇದೆಲ್ಲ ಗಮನದಲ್ಲಿ ಇಟ್ಕೊಂಡು ಅವ್ರ ಪಾಠ ಅವರಿಂದ ಯಾವ ಪಾಠ ಸಿಕ್ಕಿದೆ ಅಂದ್ರೆ ಅಶ್ವಥ್ ಅವ್ರಿಗೆ ಎಲ್ಲಿಂದ ಸಿಕ್ಕಿದೆಯಲ್ಲ, ಅದು ಅಥೆಂಟಿಕ್ ಇಲ್ವಾ, ಅದನ್ನ ಹಾಗೆ ಬಳಸ್ಕೋಬೋದಾ ಇಲ್ವೋ ಅನ್ನೋ ಚರ್ಚೆ ಆಗೇನೆ ಅದನ್ನ ಮುಂದುವರೆದರೆ ಅನ್ನೋ ಭಾವನೆ ನಂದು. ನಾನು ಆಕ್ಚುಲಿ ಅವ್ರ ಮರಿಮಮ್ಮಗಂತ ನಾ ಕೇಳಕ್ ಹೋಗ್ಲಿಲ್ಲ, ಈ ಚರ್ಚೆ ಆಗಿದೆಯೋ ಇಲ್ವೋ ಅಂತ ನಾ ಕೇಳಕ್ ಹೋಗ್ಲಿಲ್ಲ. ನನಗೆ ಖುಷಿ ಇತ್ತು ಅವ್ರು ಸಿಕ್ಕಿದ ಬಗ್ಗೆ, ನನಗೆ ಖುಷಿ ಇತ್ತು. ಹಾಗೆ ಈ ಚರ್ಚೆ ನಡೆದಿಲ್ಲ, ಬೇರೆ ಚರ್ಚೆಗಳು ನಡೆದಿತ್ತು ಅವತ್ತು. ಸೊ ಹಾಗಾಗಿ ನಮ್ಗೇನು ಅಶ್ವಥ್ ಅವ್ರದ್ದು ನಮ್ಗೆ ಎಲ್ರಿಗೂ ಗೊತ್ತಿರೋದೇನಿದೆ, ಅದು ಪ್ರಾಬ್ಲಿ ತುಂಬಾ ಲೆಂತ್ ಕೂಡ ಆಗ್ಬಿಟ್ರೆ ಕೇಳಲ್ಲ ಜನಕ್ಕೆ. 3 ನಿಮಿಷದಲ್ಲೇ ಮುಗಿಬೇಕು ಹಾಡು. ನಮ್ದೇ ಅಂತ ಲಿಮಿಟೇಷನ್ಸ್ ಇರ್ತಾವಲ್ಲ, ಆ ಲಿಮಿಟೇಷನ್ಸ್ ಎಷ್ಟು ಬೇಕೋ ಅಷ್ಟೇ ತಗೊಂಡಿದ್ದಾರೆ ಅಶ್ವಥ್ ಅವರು ಅನ್ನೋದನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡೆ ನಾವು ಅದನ್ನ ಕೇಳ್ಬೇಕಾಗಿ ಬರುತ್ತೆ. ಹಾಗಾಗಿ ಪದಗಳನ್ನ ನಾನು ಹೇಳ್ತಾ ಇರೋದು. ಈಗ ಮಧ್ಯದೊಳು 7 ನಾದದ ತಂಬೂರಿ ಅನ್ನೋದನ್ನ ಅವರು ಮದ್ದಾಲಿ ದನಿಯೋಳು ತಂಬೂರಿ ಅಂತಾರೆ. ಮದ್ದಾಲಿ ದನಿ ಅಂದ್ರೆ ನಾನು ಮದ್ದಾಳೆ ಅಂತ ಅರ್ಥ ಮಾಡ್ಕೋಬೇಕಾಗತ್ತೆ. ಹೌದು ಹಾಗೆ ಆಗ್ಬಿಡುತ್ತೆ ಸಮಸ್ಯೆ. ಮೀಟರ್ಗೆ ಕೂರ್ದಿಲ್ಲ ಅಂತನೋ, ಲೆಂತ್ ಆಗ್ಬಿಡ್ತಿತ್ತು ಅಂತನೋ, ಏನೋ ಒಂದು ಇದಕ್ಕೋಸ್ಕರ ಶಾರ್ಟ್ ಮಾಡ್ಕೊಂಡಿರ್ಬೋದು. ಕುಮಾರವ್ಯಾಸ ನಾರಾಯಣಪ್ಪ ಅಂತ ಹೇಳ್ಕೋದಂತಾನು, ಕುಮಾರವ್ಯಾಸದಲ್ಲಿ ಎಲ್ಲೋ ಒಂದ್ ಕಡೆ ಆ ನಾರಾಯಣಪ್ಪ ಇದಕ್ ಕೂರ್ಲಿಲ್ಲ ಅಂತನೋ ಏನೋ ನಾರಾಯಣಪ್ಪ ಅಂತ ಹೇಳ, ನಾರಾಯಣ ಅನ್ನೋ ಕಡೆ ನಾರಾಯಣ ಅಂತಾನೆ. ಹೌದು, ಛಂದಸ್ಸಿಗೆ ಬರಲ್ಲ ಅಂತ ಹೇಳಿ. ಸೊ ಹಾಗಾಗಿ ಇಲ್ಲೇನೋ ಅಶ್ವಥ್ ಅವ್ರಿಗೆ ತೊಡಕಿರೋದಕ್ಕೋಸ್ಕರ ಹಾಗೆ ಮಾಡ್ಕೊಂಡಿರ್ಬೋದು ಅವರು. ಸರಿ, ಹಾಗಾಗಿ ಅಥವಾ ನೀವು ಹೇಳಿದ ಹಾಗೆ ಅವ್ರಿಗೆ ಸಿಕ್ಕಿರುವ ಪಾಠವೇ ಬೇರೆ ಇರ್ಬೋದು, ನಮ್ಮದೇ ಪಾಠ ನಮಗ್ ಸಿಕ್ಕಿರೋದೇನೆ ಅಥೆಂಟಿಕ್ ಅಲ್ಲದೆ ಇರಬಹುದು, ಅದು ಸಾಧ್ಯತೆ ಇದೆ. ಇಲ್ಲ ಆಕ್ಚುಲಿ ಇವಾಗ ನಾವೀಗ ತಗೊಂಡಿರೋದು ಅಥೆಂಟಿಕ್ ಇದೆ. ಯಾಕೆಂದ್ರೆ ಇದು ಇಡೀ ಪದದ ಆಶಯ ಏನಿದೆಯಲ್ಲ ಅದನ್ನ ಬಿಡಿಸಿ ಹೇಳ್ತಾ ಇದೆ ಇದು ಪದ. ಅಶ್ವಥ್ ಹೇಳಿರೋದ್ರಲ್ಲಿ ನೀವು ಹೇಳಿದಾಗೆ ದ್ವಂದ್ವಾರ್ಥ ಹುಟ್ಕೊಳ್ಳುತ್ತೆ. ನಮಗ್ ಗೊತ್ತಿರೋ ಹಾಡೇನಿದೆ ಪ್ರಚಲಿತವಾಗಿದೆ, ಅದು ದ್ವಂದ್ವಾರ್ಥ ಹುಟ್ಕೊಳ್ಳೋ ಅಂತ ಪದ ಆಗ್ಬಿಟ್ಟಿದೆ ಅದು. ಆಕ್ಚುಲಿ ಅದು ಕರೆಕ್ಟಾಗಿ ಇಡೀ ತತ್ವಪದ ಏನಿದೆ ಅದ್ರ ಮಧ್ಯೆ ಕೂರ್ತಾ ಇಲ್ಲ. ಆಕ್ಚುಲಿ ಮೀಟ್ರಿಗೇನೋ ಕೂರ್ಬಿಟ್ಟಿದೆ ಸಾಂಗ್ ಅಲ್ಲಿ, ಬಿಟ್ರೆ ತತ್ವಪದ ಅರ್ಥ ಕೂರ್ತಾ ಇಲ್ಲ ಆಕ್ಚುಲಿ ಅದು. ಮಧ್ಯದೊಳ 7 ನಾದದ ತಂಬೂರಿ. 7 ನಾದ ಆಕ್ಚುಲ್ ಆಗಿ ತಂಬೂರಿ ಇಲ್ಲಿ 7 ನಾದ ಇರಲ್ಲ. ಹೌದು ಅಲ್ವಾ? ಇದೇನಿದೆ 7 ನಾದದ ತಂಬೂರಿ? 7 ಯಾವುದು? 7 ದಳಗಳು. ನಮ್ಮಲ್ಲಿ ಈಗ ಷಟ್ಸ್ಥಲ ಅಂತ ಹೇಳ್ತೀವಿ. ಷಟ್ಸ್ಥಲಗಳು ಈ ನಮ್ಮ ಬಸವಣ್ಣನ ಇದಕ್ಕೆ ಬಂದಾಗ ಷಟ್ಸ್ಥಲಗಳು 6 ಚಕ್ರಗಳ ಬಗ್ಗೆ ನಾವು ಮಾತಾಡ್ತೀವಿ. ಅದರಲ್ಲಿ ಎಷ್ಟೋ ಜನ ಹೇಳ್ತಾರೆ ಅದನ್ನು ದಾಟಿ ಮುಂದೆ ಹೋದ್ರು ಬಸವಣ್ಣ, 7ನೇದಕ್ಕೆ ಹೋದ್ರು ಅಂತಾನು ಹೇಳ್ತಾರೆ. ಸೊ ನಮ್ಮಲ್ಲಿ 7 ಪಾಯಿಂಟ್ಗಳಿದೆ ದೇಹದಲ್ಲಿ, ಮೂಲಾಧಾರದಿಂದ ಸಹಸ್ರಾರದವರೆಗೂ. ಅಲ್ಲಿ ಬಂದ ಬ್ರಹ್ಮರಂಧ್ರ, ಅಲ್ಲಿ ಇದೆಲ್ಲವೂ ಇದೆಯಲ್ಲ, ಅದನ್ನ ಹತ್ಕೊಂಡು ಹೋಗ್ಬೇಕು ನಾವು ಕೆಳಗಿಂದ ಹೇಳಿ. ನಾವು ಒಂದೊಂದೇ ಹಂತವಾಗಿ ಹತ್ಕೊಂಡು ಹೋಗುವಂತ ಪದ್ಧತಿ ನಮ್ಮಲ್ಲಿ ಯೋಗದಲ್ಲಿ ಕುಂಡಲಿನಿ ಪದ್ಧತಿಯಲ್ಲಿ ನೀವು ಕಾಣಬಹುದು. ಈ 7 ಇದೆಯಲ್ಲ, ಈ ಚಕ್ರಗಳು 7 ಇದೆಯಲ್ಲ, ಈ 7ನ್ನು ಹತ್ತೋದಕ್ಕೆ ಪೂರಕವಾಗಿರುವಂತ ಇದು ತಂಬೂರಿ. ಇದು ನನ್ನ ದೇಹದಲ್ಲಿ 7 ಚಕ್ರ ಇರುವಂತ ತಂಬೂರಿ, ಮಾಮೂಲಿ ತಂಬೂರಿ ಅಲ್ಲ ಇದು. 7 ನಾದ ಅಂತ ತಂತಿ ಅಂತಾನೆ ಹೇಳಿಲ್ಲ ಪಾಪ ಅವರು, 7 ನಾದ. ಯಾಕೆಂದ್ರೆ ಒಂದೊಂದು ಚಕ್ರದಲ್ಲೂ ನಿಮಗೆ ಒಂದೊಂದು ಎಲಿವೇಟ್ ಆಗ್ತಾ ಹೋಗುತ್ತೆ. ನಾವು ತಮಸ್ಸನ್ನ ಮೊದಲು ನಾವು ಇದು ಮಾಡ್ತೀವಿ, ಸುಟ್ಟು ಹಾಕ್ತಿವಿ, ಕಾಮಕ್ರೋಧಗಳನ್ನ ಸುಟ್ಟು ಹಾಕ್ತಾ ಹೋಗ್ತೀವಿ. ಒಂದೊಂದು ಹಂತದಲ್ಲೂ ನಮ್ಗೆ ಒಂದೊಂದು ತರನಾದ ದಿವ್ಯಾನುಭವ ನಮ್ಗೆ ಆಗ್ತಾ ಹೋಗುತ್ತೆ ಚಕ್ರಗಳಲ್ಲಿ ಹೇಳ್ತಾ. ಹಾಗಾಗಿ ಒಂದೊಂದಕ್ಕೂ ಒಂದೊಂದು ನಾದ ಅಂತ ಹೇಳ್ತಾ ಇದಾರೆ ಶರೀಫ್ ಅಜ್ಜ ಇಲ್ಲಿ. ಸರಿ, ಅದನ್ನ ತಿದ್ದಿ ನುಡಿಸ್ಬೇಕು. ಅದು ಯಾರಿಗೆ ಸಾಧ್ಯ ಆಗಿದೆ? ಸಿದ್ಧ ಸಾಧಕರ ಸುವಿದ್ಯಕ್ಕೆ ಒದಗುವ ಬುದ್ಧಿವಂತಗೆ ತಕ್ಕ. ನೀವು ಹೇಳಿದ್ರಲ್ಲ ಅದನ್ನ ಏನೋ 7 ಚಕ್ರಗಳು. ಹೌದು,
ಅದು ಸಿದ್ಧರಿಗೆ, ಸಾಧಕರಿಗೆ, ಅವರ ಸುವಿದ್ಯಕ್ಕೆ ಒದಗುತ್ತೆ, ಸುಮ್ಮನೆ ಯಾರ್ಯಾರಿಗೂ ಒದಗಲ್ಲ ಅದು. ಸೊ ಆ ಬುದ್ಧಿವಂತಿಕೆ ಇರಬೇಕು. ಆ ಬುದ್ಧಿವಂತಿಗೆ ತಕ್ಕ ತಂಬೂರಿಯನ್ನು ನೀನು ಸಿದ್ಧಪಡಿಸ್ಕೊ ನೀನು. ಹೌದು. ಸರಿ, ಇದನ್ನು ಸುಮ್ಮನೆ ಈಗ ಏನು 7 ತಂತಿ ಅಂತಲೇ ಅರ್ಥ ಮಾಡ್ಕೊಂಡ್ರು, 7 ಇರಲ್ಲ ತಂತಿ, ಬಟ್ 7 ತಂತಿ ಅಂತ ಅರ್ಥ ಹೇಳಬೇಕು. ತಂಬೂರಿಲಿ 7 ತಂತಿ ಇರೋದಿಲ್ಲ, ಬಟ್ 7 ತಂತಿ ಹಾಕಬಹುದು. ಈಗ ಆ ಎಕ್ಸ್ಪೆರಿಮೆಂಟ್ನ ನಮ್ಮ ಪಿಟೀಲ್ ಚೌಡಯ್ಯ ಅವರು ಪಿಟೀಲಲ್ಲಿ ಮಾಡಿದ್ರು, 7 ತಂತಿ ಪಿಟೀಲ್ ಮಾಡಿದ್ರು. 4 ಇರುತ್ತೆ ತಂತಿ, ಅದನ್ನು 7 ತಂತಿ ಮಾಡ್ಕೊಂಡಿದ್ರು. ಯಾಕೆ ಮಾಡ್ಕೊಂಡಿದ್ರು ಅಂತಂದರೆ ಅವರು ಆವಾಗ ಮೈಕ್ ಅಷ್ಟು ಚೆನ್ನಾಗಿರಲಿಲ್ಲ, ಮೈಕ್ ಇರಲೇ ಇರಲಿಲ್ಲ. ಹೌದು ಹೌದು. ಬಟ್ ಸ್ಟಿಲ್ ಅವರು ಯಾವುದೋ 1000 ಜನ ಆಡಿಯನ್ಸಿಗೆ ಕೇಳಿಸೋ ಹಾಗೆ ಮಾಡಬೇಕಾಗಿತ್ತು. ಸೊ ಒಂದೇ ಸ್ವರನ ಅಥವಾ ಒಂದೇ ನಾದ ಹೊರಡೋ ಥರ 2 ತಂತಿ ಇರೋದು, ಸೊ ಆವಾಗ ಸೌಂಡ್ ಜಾಸ್ತಿ ಬರೋದು ಅಂತ. ಸೊ ಈ ಎಕ್ಸ್ಪೆರಿಮೆಂಟ್ಗಳು ಇಲ್ಲಿ 7 ನಾದದ ತಂತಿ ಅಂತ ಹೇಳ್ತಾರೆ ಅವರು. 7 ಬೇರೆ ಬೇರೆ ನಾದ ಹೊರಡುವಂಥ ತಂತಿ ಅಂತ ಹೇಳಿಲ್ಲ, ನೀವು ಹೇಳಿದಂಗೆ ತಂತಿ ಅಂತ ಹೇಳಿಲ್ಲ, 7 ನಾದ ಅಷ್ಟೇ. 7 ನಾದ ಹೊರಡಬೇಕು ತಂತಿಯಿಂದ. ಸಪ್ತಸ್ವರ ಅಂದ್ಬಿಡ್ತೀವಿ ನಾವು ಸಂಗೀತದಲ್ಲಿ. ಅದನ್ನು ತಿದ್ದಿ ನುಡಿಸ್ಬೇಕು ಅಂತ ಶ್ರುತಿ ಮಾಡಬೇಕು ತಂಬೂರಿನ. ಸೊ ಸುಮ್ಮನೆ ನುಡಿಸ್ಬಾರ್ದು, ತಂಬೂರಿನೂ ಶ್ರುತಿಯಾಗಿರಬೇಕು. ನಮ್ಮ ಧ್ವನಿ ಕೂಡ ತಂಬೂರಿಯ ಶ್ರುತಿ ಜೊತೆಗೆ ಮ್ಯಾಚ್ ಆಗಬೇಕು. ಸೊ ಅದು ಆವಾಗ ನಾವು ಸಿದ್ಧರಾಗ್ತೀವಿ, ಸಾಧಕರಾಗ್ತೀವಿ. ಬಾಳ ಬಲ್ಲವರಿಗೆ ತಂಬೂರಿ, ದೇವ ಬಾಳಾಕ್ಷ ರಚಿಸಿದ ತಂಬೂರಿ, ಹೇಳಲಿ ಏನಿದರ ಹಂಚಿಕೆ ಅರಿಯದಂಥ ತಾಳಗೇಡಿಗೆ ಸಲ್ಲ ತಂಬೂರಿ. ಇದು ಆಕ್ಚುಲಿ ಹಾಡಲ್ಲಿ ಇಲ್ಲ. ಹೌದು, ಇದು ಇಲ್ಲ, ನಿಜ, ಇದು ಇಲ್ಲ. ಮತ್ತಿದು ಅದೇ ಹಿಂದೆ ಏನು ನಾವು ಡಿಸ್ಕಸ್ ಮಾಡಿದ್ವಿ ಅದನ್ನೇ ಮತ್ತಿನೊಂದ್ಸಲಿ ಬಿಡಿಸಿ ಹೇಳ್ತಿದ್ದಾರೆ ಅಷ್ಟೇ ಅವರು. ಸಾಧಕರು ಒಂದು, ಬಾಳ ಬಲ್ಲವರಿಗೆ ಅಂದ್ರೆ ಸಮಾಜದಲ್ಲಿ ಲೌಕಿಕವಾಗಿ ಸಂಸಾರದಲ್ಲೂ ಬದುಕ್ತಿವಲ್ಲ ಅಂಥವ್ರಿಗೂ ಕೂಡ ಬಾಳ ಬಲ್ಲವರಿಗೆ ತಂಬೂರಿ ಇದು. ಮತ್ತೆ ಬದುಕಿರೋವು ಕೂಡ, ಸತ್ತಿರೋರ್ಗಂತೂ ಆಗವಲ್ಲ, ಆ ರೀತಿಲೂ ಆಗತ್ತೆ. ಬಾಳಾಕ್ಷ ರಚಿಸಿದ ತಂಬೂರಿ ಅಂದ್ರೆ ನಮ್ಗೆ ಈ ಭಗವಂತ ಕೊಟ್ಟಿರೋ ತಂಬೂರಿ ಇದು ನಮ್ಗೆ. ನಮ್ಮ ಬಾಳನ್ನ ಕೊಟ್ಟವನು ನಮ್ಮ ಬಾಳಾಕ್ಷ. ಬಾಳಾಕ್ಷ, ಸರಿ ಸರಿ, ಚೆನ್ನಾಗಿದೆ. ಕೇಳಿದ್ ನಾನು ಬಾಳಾಕ್ಷ. ಬಾಳಾಕ್ಷ ಮೇ ಬಿ ಅದು ಬೇರೆ ಎಲ್ಲೂ ಬಳಕೆ ಆಗಿದೆಯೋ ನನಗದು ಗೊತ್ತಿಲ್ಲ. ಮೇ ಬಿ ಈ ಕಾಯಿನ್ ದಿಸ್ ಅನ್ಸುತ್ತೆ. ಯಾಕೆಂದ್ರೆ ಬಾಳು ಅನ್ನೋದು ಕನ್ನಡ ಪದ, ಅಕ್ಷ ಅನ್ನೋದು ಸಂಸ್ಕೃತ ಪದ, ಇದು ಅರಿ ಸಮಾಸ ಆಗತ್ತೆ. ಬಾಳಾಕ್ಷ ಅನ್ನೋದನ್ನ ಯಾರು ವಿದ್ವಾಂಸರುಗಳು ಯಾರು ಬಳಸಿರಲ್ಲ. ಬಾಳಾಕ್ಷ ರಚಿಸಿದ ತಂಬೂರಿ, ಹೇಳಲಿ ಏನಿದರ ಹಂಚಿಕೆ ಅರಿಯದಂಥ ತಾಳಗೇಡಿಗೆ ಸಲ್ಲ ತಂಬೂರಿ. ಏನು ಹೇಳೋದಪ್ಪ ಇದನ್ನು ಎಷ್ಟು ಡಿವೈಡ್ ಮಾಡ್ಕೋಬೇಕು. ಹಂಚಿಕೆ ಅರಿಯದಂಥ ಯಾವ್ಯಾವುದು ಕೆಲಸ ಹೇಗೆ ಮಾಡ್ಕೋಬೇಕು, ಆರ್ಗನೈಸ್ ಮಾಡ್ಕೊಳ್ಳೋದು ಅಂತ ಅನ್ಕೋಣ. ಹಂಚಿಕೆ ಅರಿಯದಂಥ ತಾಳಗೇಡಿಗೆ ಸಲ್ಲ ತಂಬೂರಿ. ಹಾಡಬೇಕಾದ್ರೆ ಈಗ ಇದೇ ಹಾಡನೇ ಇರುತ್ತೆ. ಸರಸ ಸಂಗೀತದ ಕುರುಹುಗಳರಿಯದೆ ಬರಿದೆ ಬಾರಿಸದಿರು ತಂಬೂರಿ. ನನಗೆ ಚಿಟಿಕೆ ತಪ್ಪು ಹಾಕ್ಬಿಟ್ರೆ, ತಾಳ ತಪ್ಪು ಹಾಕ್ಬಿಟ್ರೆ ಹಾಡಕ್ಕಾಗಲ್ಲ. ನಾನು ಸ್ವಲ್ಪ ತಪ್ಪಿಸ್ದೆ ಇವಾಗ ನೋಡಿ. ಸರಸ ಸಂಗೀತದ ಕುರುಹುಗಳರಿಯದೆ ಹಿಂಗೆಲ್ಲ ಹೇಳ್ಕೊಂಡ್ರೆ ಆಗುತ್ತೆ ಕರೆಕ್ಟಾಗಿ. ಸೊ ನನಗೊಂದು ರಿದಮ್, ಒಂದು ಲಯ, ಒಂದು ತಾಳ ಎಲ್ಲ ಇರಬೇಕು. ತಾಳ ಬೇಕು, ತಕ್ಕ ಮೇಳ ಬೇಕು ಅಂತ ಪುರಂದರದಾಸರು ಹೇಳ್ತಾರಲ್ವ. ಸೊ ನಮ್ಮ ದೇಹ ಕೂಡ ಅದೇ ಥರನೇ ಟ್ಯೂನ್ ಆಗಿದ್ದು ತಾಳಕ್ಕೆ ತಕ್ಕ ಹಾಗೆ ನಡ್ಕೋಬೇಕು. ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು ಎಂದು ತಾಳಕ್ಕೆ ತಕ್ಕಂತೆ ಕುಣಿಯಬೇಕು. ನೀವು ಹೇಳಿ, ನಾನೇನೇನೋ ಮಾತಾಡ್ಬಿಟ್ಟೆ, ನೀವು ಹೇಳಿ. ಇಲ್ಲ ಇಲ್ಲ, ತುಂಬಾ ಚೆನ್ನಾಗಿತ್ತು, ಅವಶ್ಯಕತೆ ಇತ್ತು. ಹೇಳಲಿ ಏನಿತರ ಹಂಚಿಕೆ. ಈ ಹಂಚಿಕೆ ಅಂದ್ರೆ ಉಸಿರಾಟ ಒಂದಷ್ಟು ರೀತಿಯಲ್ಲಿ ಹಂಚಿಕೆ ಆಗಿದೆ. ಇದನ್ನ ನಾವು ಗಮನಿಸ್ಬೇಕು ಮುಖ್ಯವಾಗಿ. ಅದನ್ನ ಗೋರಖನಾಥ್ ತುಂಬಾ ಚೆನ್ನಾಗಿ ಬಿಡಿಸಿ ಹೇಳ್ತಾನೆ. ಮತ್ತೆ ಅವ್ನು ಹೇಳಿದ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ಕೂಡ ನಾವು ಉಸಿರಾಟ ನಾವು ಗಮನಿಸ್ಬೋದು. ನಮ್ಮಲ್ಲಿ 2 ಡಿವೈಡ್ ಮಾಡ್ತೀವಿ ಮೂಗ್ನ, ಇಡ ಮತ್ತೆ ಪಿಂಗಳ. ಸೂರ್ಯನಾಡಿ, ಚಂದ್ರನಾಡಿ ಅಂತ ಕರಿತೀವಿ. ಸೊ ಸೂರ್ಯನಾಡಿ ಬಂದು ಉಷ್ಣ, ಚಂದ್ರನಾಡಿ ಬಂದು ತಂಪಾಗಿರ್ತದ್ದು. ಸೊ ಇಡ ಮತ್ತೆ ಪಿಂಗಳ. ಉಸಿರು ತಗೊಂಡು ನಿಧಾನ ತಗೊಂಡಿರ್ತೀವಿ, ಉಸಿರು ಬಿಡುವಾಗ ಜೋರಾಗಿ ಬಿಡ್ತೀವಿ, ಅಂದ್ರೆ ಫಾಸ್ಟ್ ಆಗಿ. ನೀವು ಎಕ್ಸಾಂಪಲ್, ಈಗ ನಾವು ಉಸಿರು ತಗೊಳಕ್ 2 ಸೆಕೆಂಡ್ ಬೇಕಾಯ್ತು ಅಂದ್ರೆ ನಾವು ಉಸಿರು ಬಿಡೋದಕ್ಕೆ ನಮ್ಗೆ 1 ಸೆಕೆಂಡ್ ಸಾಕು, ಅಂದ್ಬಿಡ್ತೀವಿ. ಹಾಗೆ ಉಸಿರು ತಗೊಳ್ಳೋದು ಸ್ವಲ್ಪ ಸಮಯ ತಗೊಳುತ್ತೆ, ಉಸಿರು ವಾಪಸ್ ಬಿಡೋವಾಗ ನಮ್ಗೆ ಕಡಿಮೆ ಸಮಯ ತಗೊಳುತ್ತೆ. ಈ ರೀತಿ ಒಂದಷ್ಟು ವಿವರಿಸ್ತಾ ಹೋಗ್ತಾನೆ. ವಿಜ್ಞಾನ ಭೈರವ ತಂತ್ರದಲ್ಲೂ ಕೂಡ ಮುಂಚೆ ಚರ್ಚೆ ಮಾಡಿದೀವಿ ಅನ್ಸುತ್ತೆ ಇದನ್ನ, ವಿಜ್ಞಾನ ಭೈರವ ತಂತ್ರನ. ಅದು ಬೇರೆ ಕಾಂಟೆಕ್ಸ್ಟ್ ಅಲ್ಲಿ ಮಾಡಿದ್ವಿ. ಇದನ್ನ ತಗೊಂಡ್ರೆ
ಭೈರವಿ ಕೇಳ್ತಾಳೆ ಭೈರವನಿಗೆ, ಈ ಇಡೀ ಸೃಷ್ಟಿಯ ಸತ್ಯ ಏನು, ವಾಟ್ ಈಸ್ ದ ಪರ್ಪಸ್ ಆಫ್ ಲೈಫ್ ಅಂತೆಲ್ಲ ಪ್ರಶ್ನೆ ಕೇಳ್ತಾಳೆ. ಆಗ ಈ ಭೈರವ ಯಾವುದೇ ರೀತಿಯ ಡಾಕ್ಟ್ರಿನ್ಸ್ ಕೊಡೋದಿಲ್ಲ. ಕೂತ್ಕೊಂಡು ಇದು ಹೀಗೆ ಉಪನಿಷತ್ತಲ್ಲಿ ಹೀಗೆ ಹೇಳಿದೆ, ಅದ್ರಲ್ಲಿ ಹಿಂಗೆ ಹೇಳಿದೆ, ನಾನು ಇದನ್ನ ಹೀಗೆ ಹೇಳ್ತೀನಿ, ದ್ವೈತ ಅದ್ವೈತ ಅವನಲ್ಲ, ಇವನು ರಹೀಮ, ಅದು ಇನ್ನೇನೋ ದೇವ್ರ ಹೆಸರು, ಇದನ್ನ ಯಾವುದು ಹೇಳೋದಿಲ್ಲ. ನಾನೇ ಮಾಡಿದೆ ಅಂತನೂ ಹೇಳೋದಿಲ್ಲ ಭೈರವ ಅಲ್ಲಿ, ನಾನೇ ಸೃಷ್ಟಿ ಮಾಡಿದ್ದು ಅಂತನೂ ಹೇಳೋದಿಲ್ಲ ಅವನು ವೆರಿ ಸಿಂಪಲ್. ಅವನು ಉಸಿರು ತಗೋ, ಉಸಿರನ್ನ ಬಿಡು, ಮಧ್ಯದಲ್ಲಿ ಒಂದು ಬಿಂದು ಇದೆ, ಅದನ್ನ ಹಿಡಿ ಅಂತಾನೆ. ಅಂದ್ರೆ ಅವನು ಈಗ ಹಿಮಾಲಯ ಹೇಗಿದೆ ಅಂತ ಕೇಳಿದ್ರೆ ಅವನು ಹಿಮಾಲಯ ಬಗ್ಗೆ ಎಕ್ಸ್ಪ್ಲೇನ್ ಮಾಡಲ್ಲ. ಅವನು ನೋಡೋ ಇದು ರೂಟ್ ಮ್ಯಾಪ್, ನೀನೇ ಹೋಗಿ ನೋಡ್ಕೊಂಬ ಅಂದ್ಬಿಡ್ತಾನೆ. ಇಟ್ ಇಸ್ ಸಿಂಪಲ್ ಭೈರವನ್ಗೆ. ಯಾಕೆಂದ್ರೆ ಆಲ್ರೆಡಿ ಎಲ್ಲರೂ ಹೇಳಿ 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 ಅದು ಹಂಗಿದೆ ಇದು ಹಿಂಗಿದೆ ಅಂತ ಹೇಳಿ ಹೇಳಿ ಮತ್ತೆ ಇನ್ನೊಂದ್ಸರಿ ಇನ್ನೊಂದು ಸಪ್ರೇಟ್ ಡಾಕ್ಟ್ರಿನ್ ಆಗುತ್ತೆ ಹೊರತು ಯಾರಿಗೂ ಪ್ರಯೋಜನಕ್ಕೆ ಬರೋದಿಲ್ಲ. ಇಟ್ ಇಸ್ ಬೆಟರ್ ನಾ ಅವ್ರಿಗೆ ಟೆಕ್ನಿಕ್ಸ್ ಕೊಟ್ಬಿಡ್ತೀನಿ. ಭಗವಂತನ ಸತ್ಯವನ್ನ, ತನ್ನ ನಿಜ ಸ್ವರೂಪ ಆತ್ಮವನ್ನ ಕಾಣ್ಕೊಳ್ಳೋ ಅಂತ ದಾರಿ ತೋರಿಸ್ಕೊಬಿಟ್ರೆ ಮುಗ್ದೈತಲ್ವಾ. ನೀವೇ ಹೋಗಿ ನೋಡ್ಕೊಂಬನ್ನಿ, ನಾನ್ ಯಾಕೆ ಹೇಳ್ಬೇಕು? ಮತ್ತೆಲ್ಲ ಸ್ಪೂನ್ ಫೀಡಿಂಗ್ ಆಗ್ಬಿಟ್ರೆ ಮುಗ್ದೋಯ್ತು, ನಾವೇನು ಬುದ್ಧಿವಂತರಾಗಲ್ಲ. ಸ್ಪೂನ್ ಫೀಡಿಂಗ್ ಆಗ್ಬಿಟ್ಟಿದೆ. ಆಕ್ಚುಲಿ ರಿಲಿಜನ್ ಅದು ಸ್ಪೂನ್ ಫೀಡಿಂಗು. ದೇವ್ರು ಇಲ್ಲಿದ್ದಾನೆ, ಇಲ್ಲಿಂದ ಇಷ್ಟು ಯೋಜನೆಗಳಲ್ಲಿದ್ದಾನೆ, ಅವನಲ್ಲಿ ಆಕಾಶದಲ್ಲಿದ್ದಾನೆ, ಅವನಿಗೆ ಇಷ್ಟು ಗಡ್ಡ ಇದೆ, ಅಲ್ಲಿ ದೇವ್ರ ಬಾಗಿಲಿದೆ, ಏನೋ ಇದೆಯಲ್ಲ. ಎಲ್ಲಾ ಧರ್ಮಗಳಲ್ಲೂ ತನ್ನದೇ ಅಂತ ದೇವ್ರ ಬಗ್ಗೆ ಕಲ್ಪನೆಗಳಿದೆ ಅಲ್ವಾ. ಸ್ಪೂನ್ ಫೀಡಿಂಗ್ ಆಗಿರುತ್ತೆ. ಮತ್ತೆ ನಮ್ಗೆ ಚಿಕ್ಕ ವಯಸ್ಸಿನ ಫೀಡಿಂಗ್ ಆಗಿ ನಾವು ಅದನ್ನೇ ನಂಬಿರ್ತೀವಿ, ಪ್ರಶ್ನೆನೂ ಮಾಡ್ಕೊಳಕ್ ಹೋಗಲ್ಲ. ಆ ನಂಬಿಕೆಗಳ ಸರಿ ತಪ್ಪು ಅಂತ ನಾ ಹೇಳ್ತಾ ಇಲ್ಲ. ನಾವದನ್ನ ನಮ್ಮ ಅನುಭವಕ್ಕೆ ತಗೊಳ್ದೇ ಇರುವಾಗ ಅದು ಬರೀ ಬಾರೋಡ್ ಇನ್ಫಾರ್ಮೇಶನ್ ಆಗತ್ತೆ ಹೊರತುವೆ ನನ್ನ ಅನುಭವ ಆಗೋದಿಲ್ಲ. ಇಟ್ಸ್ ಎ ಬಾರೋಡ್ ಇನ್ಫಾರ್ಮೇಶನ್. ರಿಲಿಜನ್ ಅಲ್ಲಿರುವಂತ ನಂಬಿಕೆಗಳು ಅವನ ಸರಿ ತಪ್ಪು ಅಂತ ನಾ ಹೇಳೋದಿಲ್ಲ. ಪುಸ್ತಕದಿ ದೊರೆತ ಅರಿವಾಗತ್ತೆ ಅವಾಗ ಅದು ಖಂಡಿತ ಹೊಳೆಯೋದಿಲ್ಲ. ಹಾಗಾಗಿ ನೀವೇ ದಾರಿ ಕಾಣ್ಕೊಂಡ್ಬಿಡಿ. ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ ಅಲ್ವಾ. ಹಾಗಾಗಿ ಭೈರವ ಏನ್ ಮಾಡ್ತಾನೆ, ಉಸಿರಾಟದ ಬಗ್ಗೆ ಒಟ್ಟು 112 ಟ್ರಿಕ್ಸ್ ಹೇಳ್ತಾನೆ. ಅದರಲ್ಲಿ ಮೊದಲ 9 ಟ್ರಿಕ್ಸ್ ಉಸಿರಾಟದ ಬಗ್ಗೆನೇ ಇದೆ. ಸರಿ. ಉಸಿರು ತಗೊಳ್ಳುವಾಗ ಉಸಿರು ಬಿಡೋ ಮಧ್ಯೆ ಒಂದು ಬಿಂದು ಇದೆ, ಅದನ್ನ ಹಿಡಿ. ಇಲ್ಲ ಅಂದ್ರೆ ಉಸಿರು ತಗೊಂಡು ಉಸಿರು ಬಿಟ್ಟ ಮೇಲೆ ಒಂದು ಬಿಂದು ಇದೆ, ಅದನ್ನೊಂದು ಹಿಡಿ. ಹೀಗೆ ಒಂದಷ್ಟು ತರ ಟೈಪ್ಸ್ ಹೇಳ್ತಾ ಹೋಗ್ತಾನೆ. ಉಸಿರಾಟದ ಏರಿಳಿತಗಳು, ಅದ್ರ ಮಧ್ಯ ಪಾಸಸ್, ಎಲ್ಲಿ ಉಸಿರು ತಗೊಂಡು ಪಾಸ್ ಆಗಿ ಎಲ್ಲಿ ಮತ್ತೆ ಶುರು ಆಗುತ್ತೆ, ಇದು ನಮ್ಗೆ ಮೈನ್ಯೂಟ್ ಆಗಿ ನಡೀತದೆ, ನಮ್ಗೆ ಗೊತ್ತೇ ಆಗೋದಿಲ್ಲ. ದಿನಕ್ಕೆ 21,600 ಸಲ ಮನುಷ್ಯ ಉಸಿರಾಡ್ತಿರ್ತಾನೆ. ಅದನ್ನ ನಾವು ಗಮನಿಸೇ ಇಲ್ಲ. ಅದು ಗಮನಿಸಿದಾಗ ಈ ಹಂಚಿಕೆ ಇದೆಯಲ್ಲ, ಈ ಹಂಚಿಕೆ ಬಗ್ಗೆ ನಾನು ಯಾಕೆ ಬಿಡಿಸಿ ಹೇಳ್ತಾ ಇಲ್ಲ ಅಂದ್ರೆ, ಇಫ್ ಯು ಇದನ್ನ ಕೇಳಿದ್ರೆ ತಾವು ಕೂಡ ಹೌದಾ ಉಸಿರಾಡೋದು ಅಷ್ಟೊಂದೆಲ್ಲ ಇದೆಯಾ ಅಂತ ತಾನು ಒಂದಷ್ಟು ಹೊತ್ತು ಪ್ರಾಕ್ಟೀಸ್ ಮಾಡಿ ನೋಡಿದ್ರೆ ಅವ್ನಿಗೆ ಅದು ಕುತೂಹಲ ಬಂದು ಪ್ರಾಕ್ಟೀಸ್ ಮಾಡ್ತಾನೆ. ಎಲ್ಲ ಬಿಡಿಸಿ ನಾನೇ ಮತ್ತೆ ಹೇಳ್ಬಿಟ್ರೆ ಅಥವಾ ಅವ್ರ ಮತ್ತಿನ ಪುಸ್ತಕ ತಗೊಂಡು ಓದ್ಬಿಟ್ರೆ ಆ ಪ್ರಯತ್ನ ಕೂಡ ಮಾಡೋದಿಲ್ಲ. ಹಾಗಾಗಿ ಹಂಚಿಕೆಗಳ ಬಗ್ಗೆ, ಒಂದಷ್ಟು ಉಸಿರಾಟದ ಎಷ್ಟೋ ವಿಷಯಗಳ ಬಗ್ಗೆ ನಾನು ಹೇಳಲಿಕ್ಕೆ ಹೋಗಲ್ಲ. ಅದು ಅವರೇ ಪ್ರಾಕ್ಟೀಸ್ ಮಾಡಿದ್ರೆ ಅನುಭವಕ್ಕೆ ಬರಲಿ ಅಂತ ಅಷ್ಟೇ. ಇಲ್ಲಾಂದ್ರೆ ಇಷ್ಟೊತ್ತು ನಾನು ಸ್ಪೂನ್ ಫೀಡಿಂಗ್ ಬಗ್ಗೆ ಮಾತಾಡಿ ನಾನೇ ಮತ್ತೆ ಸ್ಪೂನ್ ಫೀಡ್ ಮಾಡ್ದಂಗೆ ಆಗ್ಬಿಡುತ್ತೆ. ಆಸಕ್ತಿ ಹುಟ್ಟಿಸ್ಬೋದು ಅಷ್ಟೇ. ಮತ್ತೆ ಇದನ್ನ ಈ ತತ್ವಪದವನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ, ಅದರಲ್ಲಿ ಉಸಿರಾಟದ ಪ್ರಾಮುಖ್ಯತೆ ಎಷ್ಟು ಅಂತ ನಾನು ಬಿಡಿಸಿ ಹೇಳೋದು ಉತ್ತಮ. ಅಷ್ಟಕ್ಕೆ ನಾನು ಮೀಸಲಾಗಿ ಇಡ್ತೀನಿ ಹೊರತು ತೀರಾ ಎಕ್ಸ್ಪ್ಲೇನ್ ಮಾಡ್ಬಿಟ್ರೆ ನನಗೂ ಅವ್ರಗಳಿಗೂ ವ್ಯತ್ಯಾಸ ಇರೋದಿಲ್ಲ ಅನ್ನೋ ಒಂದು ನನ್ನ ಅಭಿಪ್ರಾಯ. ಆಗಲೇ ತೀರಾ ಎಕ್ಸ್ಪ್ಲೇನ್ ಮಾಡಿದ್ದೀರಾ ಸುಮಾರು, ಸಾಕು. ನನಗೆ ಅದೇ ಫೈದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿವರಗಳನ್ನು ಕೊಡೋರಂತೆ ಪದ್ಯದ ಮುಂದಿನ ಭಾಗವನ್ನು ತಗೊಳ್ಳೋಣ. ಇವತ್ತಿಗಿಷ್ಟು ಸಾಕು. ಧನ್ಯವಾದಗಳು ಮಧು. ಧನ್ಯವಾದಗಳು ಮೇಸ್ಟ್ರೆ.